ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಿಂಚಾ ಬ್ಲಿಸ್ಫುಲ್ ಲೈಫ್. ಇವತ್ತು ನಾನು ಕುಂದಾಪುರ ಸುಕ್ಕ ಪೌಡರ್ ಹೆಂಗೆ ಮಾಡೋದಂತ ಹೇಳ್ತೀನಿ. ಮೊದಲನೇದಾಗಿ ಒಂದು 5-6 ತುಂಡಷ್ಟು ತೊಗೋಬೇಕು, ಮತ್ತು ಫ್ಲವರ್ ತೊಗೋಬೇಕು, ಮತ್ತು ಏಲಕ್ಕಿ 3 ತೊಗೋಬೇಕು, ಲವಂಗನ 6 ಪೀಸಾಗಿ ತೊಗೋಬೇಕು, ಮತ್ತು ಪಲಾವ್ ಎಲೆಯನ್ನು ತೊಗೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ರೋಸ್ಟ್ ಮಾಡಬೇಕು. ಈ ಸುಕ್ಕ ಪೌಡರ್ನ ನಾವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಪ್ರಾನ್ಸ್ಗೆ, ಮರ್ವಾಯಿಗೆ, ಅದಾದಮೇಲೆ ಫಿಶ್ಗೆ, ಚಿಕನ್ಗೆ, ಮಟನ್ಗೆ, ಯಾವುದೇ ನಾನ್ ವೆಜ್ ಸುಕ್ಕ ಮಾಡಬೇಕಾದ್ರೂ ಸಹ ಯೂಸ್ ಮಾಡ್ಬೋದು, ಚೆನ್ನಾಗಾಗತ್ತೆ. ಇದು ರೋಸ್ಟ್ ಆಗ್ತಾಯಿದೆ. 2-3 ಸ್ಪೂನಷ್ಟು ಕಾಳುಮೆಣಸು ಸಹ ಹಾಕಬೇಕು. ಆಮೇಲೆ 2 ಸ್ಪೂನಷ್ಟು ಮೆಂತ್ಯ ಮತ್ತು ಕೊತ್ತಂಬರಿ 4 ಸ್ಪೂನಷ್ಟು ತೊಗೊಂಡು ಅದನ್ನು ಸಹ ರೋಸ್ಟ್ ಮಾಡಬೇಕು. ಅದಾದಮೇಲೆ 1-2 ಸ್ಪೂನಷ್ಟು ಸಾಸಿವೆ ತೊಗೋಬೇಕು. ಸಾಸಿವೆ ಹಾಕಿದ ಮೇಲೆ ಜೀರಿಗೆ 1-2 ಸ್ಪೂನ್ ಹಾಕಬೇಕು. 1.5 ಹಾಕಿದರೂ ನಡೆಯುತ್ತೆ. ವಾಮ್ ಕಾಳು, ಅಜ್ವೈನ ಅಂತೀವಲ್ಲ, ಅದನ್ನು ಹಾಕಬೇಕು. 1/4 ಸ್ಪೂನಷ್ಟು ಅಜ್ವೈನ ಹಾಕಬೇಕು. ಅದಾದಮೇಲೆ ಸೋಂಪನ್ನು ಹಾಕಬೇಕು. 1 ಸ್ಪೂನಷ್ಟು ಸೋಂಪನ್ನು ಹಾಕಬೇಕು. ಅದಾದಮೇಲೆ ಅದನ್ನು ರೋಸ್ಟ್ ಮಾಡ್ತಾ ಇರಬೇಕಾಗತ್ತೆ. ಅದೆಲ್ಲ ರೋಸ್ಟ್ ಆಗ್ತಾ ಇದೆ, ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಣಮೆಣಸು ಇರುತ್ತಲ್ಲ, ಅದನ್ನು ತೊಗೋಬೇಕು. ಒಣಮೆಣಸು 20 ಹಾಗೆ ತೊಗೋಬೇಕು. ಅದನ್ನು ಸಹ ಪಾತ್ರೆಯಲ್ಲಿಟ್ಟು ರೋಸ್ಟ್ ಮಾಡಬೇಕು. ಅದು ರೋಸ್ಟ್ ಆದ ನಂತರ ಎಲ್ಲ ಸೇರಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಪುಡಿ ಥರ ಆಗುತ್ತೆ. ಪೌಡರ್ ನೋಡಿ ಹೆಂಗೆ ಬಂದಿದೆ, ಇದೇ ಥರ ಇರಬೇಕು. ಅದಾದಮೇಲೆ ನೀಟಾಗಿ ಪೌಡರ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿಡ್ಬೋದು. ಯಾವುದೇ ಥರ ಅರ್ಜೆಂಟಲ್ಲಿ ಸುಕ್ಕ ಬೇಕಂದರೆ ಆರಾಮ್ಸೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.